ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹೆಲ್ದಿ ರೆಸಿಪಿ. ಸೊ ಮಕ್ಕಳಿಗೂ ಇಷ್ಟ ಆಗೋದು, ಆಮೇಲೆ ದೊಡ್ಡವರು ತಿನ್ಬೋದು. ಬರೀ 5 ಮಿನಿಟ್ಸ್ ಅಮ್ಮಮ್ಮ ಆಗ್ಬಿಡುತ್ತೆ ಬೇಗ. ಆಗ್ಬಿಡುತ್ತಲ್ಲ ಬೇಗ, ಬರೀ 5 ಮಿನಿಟ್ಸ್ ಅಲ್ಲಿ ಬೇಗ ಆಗ್ಬಿಡುತ್ತೆ. ಇದರಲ್ಲಿ ಏನದು ಫ್ರೂಟ್ಸ್ ಇದೆ, ಪ್ರೋಟೀನ್ ಇದೆ. ಸೊ ಮಕ್ಕಳಂತೂ ಮಜಾ ಮಾಡ್ಕೊಂಡು ತಿಂತಾರೆ. ಕಾರ್ಬ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ. ಮಕ್ಕಳಂತೂ ಮಜಾ ಮಾಡ್ಕೊಂಡು ತಿಂತಾರೆ. ನೀವು ಮಜಾ ಮಾಡ್ಕೊಂಡು ತಿಂತೀರಾ, ಅದನ್ನು ಹೇಳ್ತೀನಿ ನಾನು. ಡಿಫ್ರೆಂಟ್ ಆಗಿ ಡೈಲಿ ಒಂದೇ ತಿಂದು ಅದೇ ಮಾಡಿ ಬೇಜಾರಾದಾಗ ಈ ತರ ಒಂದೊಂದ್ ದಿನ ಮಾಡಿ ತಿಂದಾಗ ಒಳ್ಳೇದಂತ ನಂಗೆ ಅನ್ಸುತ್ತೆ. ನೋಡಿ ಇಷ್ಟ ಆದ್ರೆ ಮಾಡ್ಕೊಡ್ತೀನಿ. ಆಮೇಲೆ ಈ ವಾರ ಫುಲ್ ಡಯಟ್ ರೆಸಿಪಿನ ನಮ್ ಚಾನಲ್ ಅಲ್ಲಿ ಹೆಲ್ದಿ ಪ್ಲಸ್ ಡಯಟ್ ಅಂತಾನು ಹೇಳಕ್ಕಾಗಲ್ಲ, ಹೆಲ್ದಿ ಓಕೆ ಟೋಟಲಿ ಒಂದು ಮಕ್ಕಳಿಗೆ ಎಲ್ಲ ಇರ್ಬೇಕಲ್ಲ ಆತರ. ಓಕೆ ಬನ್ನಿ ಮಾಡೋಣ ನಡಿ. ಸೊ ಅಮ್ಮ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಕ್ ರೆಡಿ ಇದ್ದೀರಾ? ಬನ್ನಿ, ಇಟ್ಕೊಂಡು ರೆಡಿ ಇದೀನಿ. ಓಕೆ, ಇಲ್ಲಿ ಇಟ್ಟಿದ್ದಾರೆ ಬನ್ನಿ. ಸೊ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀರಾ? ಇಲ್ಲ, 2 ರೆಸಿಪಿದು ಒಟ್ಟಿಗೆ ಇಟ್ಕೊಂಡು. ಓಕೆ, ಸೊ ಅಲ್ಲಿಂದ ಹೇಳಿ ಏನೇನ್ ಬೇಕಂತ. ಬ್ರೆಡ್ ತಗೊಂಡಿದ್ದೀನಿ ನಾನು. ವೀಟ್ ಬ್ರೆಡ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಎಸ್, ನಮ್ಮ ಹತ್ರ ಈಗ ಇಲ್ಲಿ ವೀಟ್ ಬ್ರೆಡ್ ಇಲ್ಲ. ಹೌದು, ಅದಕ್ಕೆ ನಾವು ಮೈದಾ ತಗೊಂಡಿದೀವಿ. ಬ್ರೆಡ್ ತಗೊಂಡಿದೀವಿ. ನೀವು ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ. ಎಸ್, ಮಶ್ರೂಮ್ ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಕ್ಯಾಬೇಜ್, ಆಮೇಲೆ ಇದು ಬೆಣ್ಣೆ. ಓಕೆ, ಅಷ್ಟೊಂದು ಬೆಣ್ಣೆ ಬೇಡ, ಅಷ್ಟೊಂದು ಬೆಣ್ಣೆ ಬೇಡ, ನಾನು ಸುಮ್ಮನೆ ಇಟ್ಟಿದ್ದೀನಿ. ಇದು ಬನಾನಾ, ಆಪಲ್, ಎಗ್, ಹನಿ, ನೆನ್ಸಿರೋ ಆಲ್ಮಂಡ್, ಡೇಟ್ಸ್, ಪನ್ನೀರ್. ಇದ್ರ ಬದಲು ನೀವು ಚೀಸ್ ಹಾಕೊಳ್ಳಿ. ಅವಳು ಚೀಸ್ ಬೇಡ ಅಂತೇಳಿ ನನ್ನ ಮಗಳು ಪನ್ನೀರ್ ಹಾಕೊಂಡಿದ್ದಾಳೆ. ಪೆಪ್ಪರ್, ಸಾಲ್ಟ್. ಪೆಪ್ಪರ್ ಇದು ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಮಮ್ಮ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ನಾವು ಮಶ್ರೂಮ್ ಇದರಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಮಶ್ರೂಮ್ ಡಿಶ್ ಇಂದ. ಮಶ್ರೂಮ್ ಏನಿದೆ ಅದು ಅಲ್ಲಿ ತನಕ ನಾನು ಏನಾದ್ರು ಆಲ್ಮಂಡ್ ಸುಲಿತಿರ್ಲ? ಆಲ್ಮಂಡ್ ಸುಲಿಬಹುದು ನೀನು. ನಾನು ಆಲ್ಮಂಡ್ ಸುಲಿತೀನಿ. ಅಂಡ್ ಇವ್ರು ಮಶ್ರೂಮ್ದು ಆಮ್ಲೆಟ್ ಮಾಡ್ತಾರೆ. ಬನ್ನಿ. ಸೊ ಮಮ್ಮ 2 ತವ ಇಟ್ಕೊಂಡಿದ್ದೀರಲ್ಲ? ಹೌದು, ಬ್ರೆಡ್ ಟೋಸ್ಟ್ ಮಾಡಕ್ಕೆ. ಓಕೆ, ಇನ್ನೊಂದ್ ತವದಲ್ಲಿ ಮಶ್ರೂಮ್ ಆಮ್ಲೆಟ್ ಮಾಡಕ್ಕೆ. ಓಕೆ, ಬನ್ನಿ ಮಾಡೋಣ. ಫಸ್ಟ್ ಕಾಯಿಸ್ಕೋಬೇಕು ಗೈಸ್. ಸೊ ಫಸ್ಟ್ ಈ ಪ್ಯಾನಿಗೆ ನಮ್ಮಮ್ಮ ಹಾಕ್ತಾ ಇದ್ದಾರೆ ಸ್ವಲ್ಪ ಬಟರ್. ಈ ತರ ಹಾಕಿ ಬಟರ್ ಅನ್ನು ನೀಟಾಗಿ ಮೆಲ್ಟ್ ಆಗ್ಲಿ ಫಸ್ಟ್. ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ. ನೋಡ್ತಾ ಇದ್ದೀರಲ್ಲ, ಈಗ ನಾವು ಬಟರಿಗೆ ಹಾಕ್ತಾ ಇದೀವಿ ಮಶ್ರೂಮ್ ಆಕ್ಚುಲಿ ನೀರ್ ಬಿಡ್ಕೊಳುತ್ತೆ. ಸೊ ಅದನ್ನ ಈ ತರಾನೇ ಒಂದ್ ಸ್ವಲ್ಪ ಹೊತ್ತು ನೀರ್ ಬಿಟ್ಟು ಅದು ಹಿಂಗ ತನಕ ತಾಳಿಸ್ಕೊಳ್ಳೋಣ ಮಶ್ರೂಮ್ನ. ಒಂಚೂರು ಪೆಪ್ಪರ್ ಹಾಕ್ತೀನಿ. ಈಗ ನಮ್ಮಮ್ಮ ಹಾಕ್ತಾ ಇದಾರೆ, ಯಾಕಂದ್ರೆ ನಾನು ಬೇರೆ ಏನು ಸ್ಪೈಸಸ್ ಹಾಕಲ್ಲ. ಪೆಪ್ಪರ್ ಮತ್ತೆ ಸಾಲ್ಟ್. ಓಕೆ, ಈಗ ಒಂಚೂರು ಹಿಂಗ ಅಂದ್ಬಿಟ್ರೆ ಆಯ್ತು. ಅಲ್ಲಿ ತನಕ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಅಲ್ಲೂ ಒಂದ್ ಸ್ವಲ್ಪ ಬಟರ್ ಹಾಕಿ. ಇನ್ನೊಂದ್ 2 ಬ್ರೆಡ್. ಏನಕ್ಕಂದ್ರೆ ನಾವು 2 ಟೈಪ್ ಮಾಡ್ತಾ ಇದೀವಿ ಅಲ್ವಾ ಮಮ್ಮ? ಸೊ 2 ಟೈಪಿಗೆ 4 ಬ್ರೆಡ್ ಬೇಕು. ಒಂದೇ ಟೈಪಿಗೆ 4 ಅಲ್ಲ, 2 ಟೈಪಿಗೆ 4. ನಮ್ಮಮ್ಮ ಬ್ರೆಡ್ ನ ಬೆಣ್ಣೆಗೆ ಹಾಕಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಮ್ಮ ಮಶ್ರೂಮ್ ನೋಡಿ ಹಿಂಗಿ ಎಷ್ಟು ಪುಟಾಣಿ ಆಗೋಯ್ತು. ಆಯ್ತು. ನೀವು ಬೇಕಾದ್ರೆ ಇನ್ನೊಂಚೂರು ಮಶ್ರೂಮ್ ಹಾಕೋಬಹುದು. ಮಶ್ರೂಮ್ ಹಾಕೋಬಹುದು ಆರಾಮಾಗಿ. ಹೌದು. ಸೊ ಇವಾಗ 2 ಮೊಟ್ಟೆನ ಹಾಕ್ತಾ ಇದ್ದಾರೆ. 1, 2. ಈಗ ಮೊಟ್ಟೆನ ಅಲ್ಲೇ ಬೀಟ್ ಮಾಡ್ಕೊಂಡು ನಾನು ಇದು ಹಾಕಿದ್ದೆ ಅಲ್ಲ ಅವಾಗ್ಲೇನೆ, ಬಟರ್ ಮತ್ತೆ ಅಲ್ಲ ಪೆಪ್ಪರ್ ಮತ್ತೆ ಸಾಲ್ಟ್. ಮತ್ತೆ ಹಾಕಲ್ಲ. ಓಕೆ, ಸೊ ಇವಾಗ ಅಲ್ಲೇ ಬೀಟ್ ಮಾಡ್ಕೊಂಡು ಆಮ್ಲೆಟ್ ತರ ಬಿಡ್ಬೇಕಾದ ಅಲ್ಲೇ ಬಿಡೋದು. ಓಕೆ, ನೋಡಿ ಹಿಂಗೆ. ಓಕೆ, ಸೊ ಇವಾಗ ಇದ್ರ ಮೇಲೆ ಪನ್ನೀರ್ ಹಾಕೋದು.
ಪನ್ನೀರ್ ಹಾಕಿ. ನೀವು ಚೀಸ್ ಹಾಕೊಳ್ಳಿ, ಇವಳಿಗೆ ಇಷ್ಟ ಇಲ್ಲ ಅಂತ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ. ಗೈಸ್ ಪನ್ನೀರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಜಾಸ್ತಿ ಯೂಸ್ ಮಾಡ್ಬೋದು ಪನ್ನೀರ್ನ. ಪನ್ನೀರ್ ಜಾಸ್ತಿ ಯೂಸ್ ಮಾಡ್ಬೋದು ಅಂತ ನೀವು ಚೀಸ್ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಇನ್ನೂ ಒಳ್ಳೆ. ಕ್ಲೋಸ್ ಮಾಡ್ಬಿಡಿ ಗೈಸ್. ಇವಾಗ ಹಂಗೆ ಪಕ್ಕದಲ್ಲಿ ನೋಡಿದ್ರೆ ನಮ್ ಬ್ರೆಡ್ ಸಖತ್ತಾಗಿ ಟೋಸ್ಟ್ ಆಗಿದೆ, ಘಮ್ ಅಂತ ಇದೆ, ಬಿಕಾಸ್ ಬಟರ್ ಹಾಕಿದ್ದಾರೆ. ಈ ಕಡೆ ಹಿಂದ್ಗಡೆನು ಟೋಸ್ಟ್ ಆಗಿದೆ. ನಮ್ಮ ಮೊಟ್ಟೆ ಆಗ ತನಕ ನಾವಿದ್ರದ್ದು ಆಲ್ಮಂಡ್ಸ್ ಸಿಪ್ಪೆ ತಕೊಳ್ಳೋಣ ಗೈಸ್. ದಿನ 10 ಆಲ್ಮಂಡ್ಸ್ ಆದ್ರೂ ತಿನ್ನಿ, ಮಕ್ಳಿಗೂ ತಿನ್ಸಿ, ಬಿಕಾಸ್ ಗುಡ್ ಫ್ಯಾಟ್ ಹೋಗ್ಬೇಕು ಬಾಡಿಗೆ. ಹೌದು. ಸೋಪ್ಡ್ ಆಲ್ಮಂಡ್ಸ್ ಆದ್ರೂ ತಿನ್ನಿ, ಹಂಗೇನು ತಿನ್ಬೋದು, ನೋ ಪ್ರಾಬ್ಲಮ್. ನಾನು 2 ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. 2 ದಿನದ ಟಿಫನ್ಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು. ಓಕೆ, ಬಂದೆ. ಓಕೆ, ಸೊ ಫಸ್ಟ್ ಏನ್ ಹಾಕ್ತಾ ಇದ್ದೀರಾ? ಇದಕ್ಕೊಂದ್ ಸ್ವಲ್ಪ ಬಟರ್. ಹೌದಾ? ಫಸ್ಟ್ ಇದು ಕರೆಕ್ಟ್ ಆಗಿ ಗೈಸ್ ಈ ತರ ಹಾಕ್ಬೇಕು. ಹಾ, ಈಗ ಇಡ್ತಾ ಬನ್ನಿ. ಒಂದೊಂದಾಗಿ ಈ ತರ ಬಟರ್ ಅಲ್ಲಿ ನೀವು ಅನ್ಕೋಬಹುದು ಆಪಲ್ ಬಟರ್ ಅಲ್ಲಿ ಫ್ರೈ ಮಾಡ್ತಿದಾರಲ್ಲ ಅಂತ, ತುಂಬಾ ಚೆನ್ನಾಗಾಗುತ್ತೆ. ಜಸ್ಟ್ ನೋಡ್ತಾ ಹೋಗಿ, ನೀವು ಜಸ್ಟ್ ನೋಡ್ತಾ ಹೋಗಿ. ಈ ತರ ನೀಟಾಗಿ ಉಲ್ಟಾ ಹಾಕಿ. ಸೊ ಇವಾಗ ಉಲ್ಟಾ ಮಾಡಾಕಿ, ಬೆಣ್ಣೆ ಈ ಕಡೆ ಸೈಡು, ನಮ್ಮ ಅಮ್ಮನ ತರ ಮಾಡ್ಬೇಡಿ. ಬೆಣ್ಣೆ ಈ ಕಡೆ ಸೈಡು ಹತ್ಲಿ. ಸೊ ಈ ತರ ಉಲ್ಟಾ ಹಾಕೊಂಡು ಆ ಕಡೆ ಸೈಡುನು ಕುಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನಮ್ ಪನ್ನೀರು ಮೆಲ್ಟ್ ಆಗಿದೆ. ಸೊ ಗೈಸ್, ಆಮ್ಲೆಟ್ ನ ನಾವು ಮಡಚ್ಕೊಂಡು ತಗೊಬಂದಿದೀವಿ. ಅಂಡ್ ಇದು 1 ತಟ್ಟೆಗೆ ಆಮ್ಲೆಟ್ ಒಳಗಡೆ ನೋಡಿ ತೋರಿಸ್ತೀನಿ. ವಾವ್, ಇಲ್ಲಿ ಮಶ್ರೂಮ್ ಅಂಡ್ ಪನ್ನೀರ್ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಾಗಿದೆ. ಇದಿರ್ಲಿ, ನಮ್ಮಮ್ಮ ಕರಿತಾ ಇದಾರೆ, ಇಲ್ಲಿಗೆ ಹೋಗೋಣ. 1 ಸ್ಪೂನ್ ಹನಿ ತಗೋತೀನಿ. 1 ಸ್ಪೂನ್ ಹನಿನ ಎಲ್ಲ ಆಪಲ್ ಮೇಲೂ ಡ್ರಿಸಲ್ ಮಾಡಿ. ಈ ತರ ಕ್ಯಾರಮಲೈಸ್ಡ್ ಆಪಲ್ ಆಗುತ್ತೆ ಅವಾಗ. ನಾವು ನಮ್ದು ಆಲ್ಮಂಡ್ಸಿನ ಸಿಪ್ಪೆ ಸೋಲಿಯೋ ಕೆಲಸನ ಮುಂದುವರ್ಸೋಣ. ಅವ್ರ ಆಪಲ್ ಅನ್ನು ಮಾಡೋ ತನಕ ಬೇಗ ಮಾಡ್ಬೇಕು. ಓಕೆ ಗೈಸ್, ಸೊ ನಮ್ಮ ಫಸ್ಟ್ ತಟ್ಟೆನ ರೆಡಿ ಮಾಡೋಣ. ನಮ್ಮಮ್ಮ ಇಲ್ಲಿ ಕ್ಯಾರಮಲೈಸ್ಡ್ ಆಪಲ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ನಮ್ಮ ಆಮ್ಲೆಟ್ ಆಗಿದೆ, 2 ಟೋಸ್ಟ್. ಡೇಟ್ಸ್, ಆಮೇಲೆ ಬರ್ತಾ ಇದೆ ಆಲ್ಮಂಡ್ಸ್. ಬೆಸ್ಟ್ ಬ್ರೇಕ್ಫಾಸ್ಟ್, ಮಕ್ಳಿಗೆ ಹೊಟ್ಟೆನೂ ತುಂಬುತ್ತೆ. ಸೊ ಒಂದಾಯ್ತು, 2ನೇದು ಮಾಡೋಣಮ್ಮ. ಸೊ ಮಮ್ಮ 1 ತಟ್ಟೆ ರೆಡಿ ಆಯ್ತಾ? ಇನ್ನೊಂದು ತಟ್ಟೆ ಬನ್ನಿ. ಇದು ನಮ್ಮ ಅಣ್ಣನ ಫೇವ್ರೇಟು. ಅವನಿಗೆ ಅವ್ನ ಡಯಟ್ ಅಲ್ಲಿ ಇರ್ಬೇಕಾದ್ರೆ, ಅವನು ಲೋ ಕ್ಯಾಲೋರಿ ಡಯಟ್ ಅಲ್ಲಿ ಇರ್ಬೇಕಾದ್ರೆ ಅವನಿಗೆ ಹೊಟ್ಟೆ ತುಂಬಕ್ಕೆ ಅಂತ ಹೇಳಿ ನಾನು ಈ ತರ ಮಾಡ್ಕೊಡ್ತಿದ್ದೆ ಅವನಿಗೆ ಆಮ್ಲೆಟ್ ನ. ತುಂಬಾ ಇಷ್ಟಪಟ್ಟು ತಿಂತಾ ಇದ್ದ. ಆಮೇಲೆ ಹೊಟ್ಟೆನು ಫುಲ್ಫಿಲ್ ಆಗಿರೋದು. ಹೌದು, ಈಗ ಅದನ್ನ ನಿಮಗೆ ತೋರಿಸ್ತೀನಿ. ಎಸ್, ನಮ್ಮಮ್ಮ ನಮ್ಮ ಅಣ್ಣಂಗೆ ಮಾಡ್ಕೊಡ್ತಾ ಇದ್ರು. ಅಂಡ್ ನಾನು ತಿಂದಿರ್ಲಿಲ್ಲ, ಬಿಕಾಸ್ ನಾನು ಡಯಟ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಒಂದಿನ ಜಾಸ್ತಿ ಆಯ್ತು ಅಂತ ಕೊಟ್ರು. ಎಷ್ಟು ಅದಾದ್ಮೇಲಿಂದ ನನಗೆ ಇದೇ ಬೇಕು ತಿಂಡಿಗೆ ಅಂತ ಇಟ್ಕೊಂಡೆ ನಾನು. ಬಿಕಾಸ್ ತವಾ ಮೇಲೆ ಆ ಕ್ಯಾಬೇಜ್ ರೋಸ್ಟ್ ಆದಾಗ ಗೈಸ್, ಮೊಟ್ಟೆ ಜೊತೆ ಏನ್ ಸಖತ್ತಾಗಿರುತ್ತೆ ಗೊತ್ತಾ? ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಷ್ಟು ದಪ್ಪ ಆಗುತ್ತೆ, ಹೊಟ್ಟೆ ಫುಲ್ ಆಗುತ್ತೆ. ಸೊ ಬನ್ನಿ ಅದನ್ನ ಮಾಡಿ. ಸೊ ಫಸ್ಟ್ ಕ್ಯಾಬೇಜ್ ಆಮ್ಲೆಟ್ ಮಾಡಕ್ಕೆ ಏನೇನ್ ಬೇಕಮ್ಮ? ಫಸ್ಟ್ ಒಂದು ಬೌಲ್ ತಗೊಂಡಿದ್ದೀನಿ. ಓಕೆ, ಸಣ್ಣಗೆ ಹೆಚ್ಚಿರೋ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. 2 ಆಮ್ಲೆಟ್ ಆಗಿರೋದ್ರಿಂದ. ಖಾರದ ಪುಡಿ, ನೀವು ಬೇಕಾದ್ರೆ ಪೆಪ್ಪರ್ ಹಾಕಿ. ಓಕೆ, ಇಷ್ಟು ಕ್ಯಾಬೇಜ್, ಅದು ಸಾರಿ ಕ್ಯಾಬೇಜ್ 2 ಸಲ ಕ್ಯಾಪ್ಸಿಕಮ್. ಕ್ಯಾಬೇಜ್ ಆಮೇಲೆ ಬರ್ತಾ ಇದೆ ಸಾಲ್ಟ್. ಈಗ ಮೊಟ್ಟೆ. ಎಷ್ಟು ಈಸಿಯಾಗಿ 20 ಸೆಕೆಂಡ್ ತಗೊಂಡಿದ್ದೀರಮ್ಮ ಇದನ್ನ ಮಾಡಕ್ಕೆ. ಹೌದಾ? 20 ಸೆಕೆಂಡ್ ಗೈಸ್. ಮಿಕ್ಸ್ ಮಾಡಿ ತವ ಮೇಲೆ ಹಾಕ್ತೀರಿ. ಹೆಂಗೆ ನಮ್ಮಮ್ಮ ನನಗ್ ಬೀಟ್ ಮಾಡ್ತಾರೆ ಹಂಗೆ ಮೊಟ್ಟೆನ್ ಬೀಟ್ ಮಾಡಿ. ನಂಗೆ ಫೋರ್ಕಿಂದು ಆ ಶಬ್ದನೇ ಆಗಲ್ಲ.
ಸರಿ ನೀನೇ ಮಾಡ್ಬಾ, ಅವಾಗ ಯಾರು ಮಾಡ್ತಾರಲ್ಲ ಅವಾಗ ಪರವಾಗಿರಲ್ಲ. ಕೊಡಿ, ನಾನು ಫೋರ್ಕಿನ ಶಬ್ದ ಮಾಡಲ್ಲ, ಹಂಗೆ ಮಾಡ್ತೀನಿ. ಸ್ವಲ್ಪ ಬಟರ್ ತಗೊಳ್ಳಿ. ಈಗ ಹಾಕೋಣ ನಮ್ಮ ಆಮ್ಲೆಟ್. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇದನ್ನ. ನೋಡಿ, ಎಲ್ಲ ವೆಜಿಟೇಬಲ್ಸು ಒಂದು ಆಮ್ಲೆಟ್ ಅಲ್ಲಿ ಎಂತ ಥಿಕ್ಕಾಗಿ ಬರುತ್ತೆ ಅಂದ್ರೆ, ಅಂಡ್ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಇದಕ್ಕೆ ಹೊಟ್ಟೆ ತುಂಬಿಡುತ್ತೆ ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹೌದು, ಈ ತರ ಮುಚ್ಚಿಡೋಣ. ಅಮ್ಮ ಈ ಟಾಸ್ಕ್ ನನಗೆ ಕೊಟ್ಟಿದ್ದಾರೆ. ಫೇಲ್ ಆದ್ರೂನು ನಾನೇ, ಪಾಸ್ ಆದ್ರೂನು ನಾನೇ ಅಂತ. ಮತ್ತೆ ಕಲಿಯೋದು ಬೇಡವಾ? ಕಟ್ಟಾದ್ರೆ ಓದೆ, ಕಟ್ಟಾದ್ರೆ ಓದೇ. ಓ, ಸಕ್ಸಸ್. ಸೊ ನಮ್ಮ ಆಮ್ಲೆಟ್ ರೆಡಿನಾ? ರೆಡಿ. ವಾವ್, ನೋಡಿ ಎಷ್ಟು ದಪ್ಪ, ಎಷ್ಟು 2 ಆಮ್ಲೆಟ್ ಅನ್ಸುತ್ತೆ ಇದು, 4 ಆಮ್ಲೆಟ್ ಅನ್ಸುತ್ತೆ ಅಲ್ವಾ? ಹೌದು. ಸೊ ನಮ್ದು ಇನ್ನೊಂದು ತಟ್ಟೆ, ಅದಕ್ಕಿಡಿ ಬನಾನಾ. ನೈಸ್. ಬಟ್ ಬನಾನಾ ಕ್ಯಾರಮೆಲ್ ಮಾಡಲ್ಲ ಗೈಸ್, ಜಸ್ಟ್ ಬನಾನಾ ಇಡ್ತಾ ಇದೀವಿ. ಅದ್ರ ಮೇಲೆ ಒಂಚೂರು ಹನಿ ಹಾಕೋಬಹುದು ನೀವು. ಬರ್ತಾ ಇದೆ ಡೇಟ್ಸ್. 3 ಡೇಟ್ಸ್ ಅಂಡ್ ಆಲ್ಮಂಡ್ಸ್. ಸೊ ಇದೊಂದ್ ತಟ್ಟೆ ರೆಡಿ ಇದೆಯಾ? ನಮ್ಮ ಬನಾನಾ ಹೆಂಗೆಂಗೋ ಇಟ್ಟಿದ್ದಾರೆ, ತಡೀರಿ ಗೈಸ್. ಹೌದು, ಇವಳು ಒಬ್ಳೆ ಸರಿ ಇಡೋದು, ನಾನ್ ಸರಿ ಇಡಲ್ಲ. ನೋಡಿ ಗೈಸ್, ಈಗ ಸರಿ ಆಯ್ತು. ಸೊ ಒಂದ್ ತಟ್ಟೆ ರೆಡಿ ಇದೆ, ಇನ್ನೊಂದ್ ತಟ್ಟೆ ತೋರಿಸಿ. ನೋಡಿ, 2 ದಿನದ ಬ್ರೇಕ್ಫಾಸ್ಟ್. ಟೇಸ್ಟ್ ಮಾಡೋಣ. ನೀನು ಕ್ಯಾಬೇಜ್ ತಗೋ, ಯಾಕಂದ್ರೆ ನಂಗೆ ಥೈರಾಯ್ಡ್ ಇದೆ. ಅವ್ರು ತಿನ್ನಂಗಿಲ್ಲ ಕ್ಯಾಬೇಜು. ಥೈರಾಯ್ಡ್ ಇದ್ದವ್ರು ಕ್ಯಾಬೇಜ್ ಹಾಕೋಬೇಡಿ. ಹೌದು, ನಾನು ಮಶ್ರೂಮ್ ಒಳ್ಳೇದು ಥೈರಾಯ್ಡ್ಗೆ. ಎಸ್. ಸೊ ಟೇಸ್ಟ್ ಮಾಡೋಣ, ಮಾಡಿ. ಓಕೆ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ ಕ್ಯಾಬೇಜ್ ಅನ್ನ ಕಟ್ ಮಾಡಿ ನಮ್ ಬ್ರೆಡ್ಡಿಗೆ ಇಟ್ಕೊಂಡು, ನೀವು ಹೆಂಗ್ ಬೇಕಾದ್ರೂ ತಿನ್ಬೋದು, ಪೂರ್ತಿ ಇಟ್ಟು ಸ್ಯಾಂಡ್ವಿಚ್ ತರಾನು ತಿನ್ಬೋದು, ನಿಮ್ ಮೇಲೆ. ಇದು ಟೇಸ್ಟ್ ನೋಡು, ಪರ್ಫೆಕ್ಟ್ ಆಗಿ ಹೆಂಗ್ ಮಾಡಕ್ ಸಾಧ್ಯ ನೀವು ಅಂತ. ನಾವಂದ್ರೆ ಕಡಿಮೆನಾ? ತುಂಬಾ ತುಂಬಾ ಚೆನ್ನಾಗಿದೆ ಇದು. ನಿಜ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಗೈಸ್. ಏನಾದ್ರು ವೀಟ್ ಬ್ರೆಡ್ ಇದ್ದಿದ್ರೆ, ಬ್ರೌನ್ ಬ್ರೆಡ್ ಇದ್ದಿದ್ರೆ ದಿನಾ ತಿಂತಿದ್ದೆ ನಾನು. ನೀವು ಬ್ರೌನ್ ಬ್ರೆಡ್ ಜೊತೆ ಮಾಡ್ಕೊಂಡು ತಿನ್ನಿ, ತುಂಬಾ ಸಖತ್ತಾಗಿದೆ. ಬೆಸ್ಟ್ ಬ್ರೇಕ್ಫಾಸ್ಟ್ ಇದು. ಬೆಳಗ್ಗೆ ತಿಂಡಿಗೆ ಪ್ರೋಟೀನ್, ಹೈ ಪ್ರೋಟೀನ್ ಇರುತ್ತಲ್ಲ, ತುಂಬಾ ಒಳ್ಳೇದು. ಇಡೀ ದಿನ ನಿಮ್ಗೆ ಸ್ಟಮಕ್ ಫುಲ್ ಆಗಿಡುತ್ತೆ. ಅಲ್ವಾ? ನೀವು ಟೇಸ್ಟ್ ತಗೊಳ್ಳಿ, ಪರವಾಗಿಲ್ಲ, ನೀವು ಮಾಡಿ. ಓಕೆ, ಟೇಸ್ಟ್ ನಾನೇ ಮಾಡ್ಬೇಕಂತೆ. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ. ಒಂದ್ ಸ್ಲೈಸ್ ಈ ತರ ಬ್ರೆಡ್ ಮೇಲೆ ಇಟ್ಕೊಂಡು, ತುಂಬಾ ಚೆನ್ನಾಗಿದೆ ಗೈಸ್. ಆಪಲ್ ತಿನ್ನೋಣ ಇವಾಗ. ನಮ್ ಕ್ಯಾರಮಲೈಸ್ಡ್ ಆಪಲ್. ತುಂಬಾ ಸಖತ್ತಿದೆ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಕ್ಯಾರಮಲೈಸ್ಡ್ ಆಪಲ್ ತುಂಬಾ ಚೆನ್ನಾಗಿದೆ. ಇಲ್ಲ ಸಖತ್ತಾಗಿದೆ ಅಲ್ಲ? ಸಖತ್ತಾಗಿದೆ ಗೈಸ್. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಅವ್ರಿಗೆಲ್ಲ ಇದ್ದಂಗಿರುತ್ತೆ, ಒಂಥರ ಕಲರ್ಫುಲ್ ಆಗಿ ಪ್ಲೇಟ್ಸ್ ರೆಡಿ ಮಾಡಿಕೊಟ್ಟಾಗ ಮಕ್ಕಳಿಗೆ ಫುಲ್ ಖುಷಿಯಾಗಿ ತಿಂತಾರೆ. ಹೌದು. ನಾನಂತೂ ಇವಾಗ ಇದನ್ನ ಖಾಲಿ ಮಾಡ್ತೀನಿ. 2 ಖಾಲಿ ಮಾಡ್ಲಾ? ಮಾಡಮ್ಮ. ಬೇಡ, ಒಂದ್ ನೀವು ತಿನ್ನಿ, ಒಂದ್ ನಾನ್ ತಿಂತೀನಿ. ಅಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.